ಮಾದೂರು ತಾಲೂಕು ಅಣ್ಣೂರು ಸೊಸೈಟಿ ಆವರಣದಲ್ಲಿ ನಡೆದ ಸಂಘದ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆ ಜರುಗಿತು. ಸಭೆ ಅಧ್ಯಕ್ಷತೆ ವಹಿಸಿ ಸಂಘದ ಅಧ್ಯಕ್ಷ ಡಿ ಪ್ರಸನ್ನ ಅವರು ಮಾತನಾಡಿ, ಅಣ್ಣೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘವು 2025-26ನೇ ಸಾಲಿನಲ್ಲಿ 12,08,132 ನಿವ್ವಳ ಲಾಭ ಗಳಿಸಿದೆ ಎಂದು ತಿಳಿಸಿದರು. ಸ್ತ್ರೀ ಶಕ್ತಿ ಸಂಘದ ಸಾಲ 65 ಲಕ್ಷ, ಆಭರಣ ಸಾಲ 1 ಕೋಟಿ, ವ್ಯಾಪಾರ ಅಭಿವೃದ್ಧಿ ಸಾಲ 6,70,000, ಬೆಳೆ ಸಾಲ 5.71 ಕೋಟಿ ಸಾಲವನ್ನು ನೀಡಲಾಗಿದೆ ಎಂದು ತಿಳಿಸಿದರು. ಇನ್ನು ಸರ್ವ ಸದಸ್ಯರ ಸಹಕಾರದ ಮೇರೆಗೆ ಸಂಘವು 14,15,030 ಆಪಧನ ನಿಧಿ ಹೊಂದಿದ್ದು, ವಿವಿಧ ಬ್ಯಾಂಕುಗಳಲ್ಲಿ 47,07,419 ಠೇವಣಿ ತೊಡಗಿಸಲಾಗಿದೆ. ಇನ್ನು ಸಂಘವು 7,43,52,60 ಸಾಲ ನೀಡಿದೆ ಎಂದು ವಿವರಿಸಿದರು. ಇನ್ನು ಸಂಘಕ್ಕೆ ಬಂದಿರುವ ಲಾಭದಲ್ಲಿ ಸಂಘದ ಸದಸ್ಯರಿಗೆ ಷೇರು ಡಿವಿಡೆಂಡ್ ನೀಡಲಾಗುವುದು. ಮುಂದಿನ ದಿನಗಳಲ್ಲೂ ಸಂಘದ ಸದಸ್ಯರು ಹಾಗೂ ಸಾಲಗಾರರು ಉತ್ತಮ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಇನ್ನು ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಆರ್ ಸಿದ್ದಪ್ಪ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಈ ಸಹಕಾರ ಸಂಘ ಅಭಿವೃದ್ಧಿ ಕಾಣಲು ಸದಸ್ಯರು ಮತ್ತು ಡಿಸಿಸಿ ಬ್ಯಾಂಕ್ನ ಅಧಿಕಾರಿಗಳಿಂದ ಸಾಧ್ಯವಾಗಿದೆ. ಸಂಘದಿಂದ ಬರುವಂತಹ ಬೆಳೆ ಸಾಲ, ಆಭರಣ ಸಾಲ, ಸ್ವಸಹಾಯ ಸಂಘಗಳ ಸಾಲ, ವ್ಯಾಪಾರ ಸಾಲ, ರಸಗೊಬ್ಬರ ಮತ್ತು ಪಡಿತರ ವ್ಯವಸ್ಥೆಯನ್ನು ಜನರು ಸದುಪಯೋಗಪಡಿಸಿಕೊಂಡು ಅಭಿವೃದ್ಧಿಯತ್ತ ಸಾಗಬೇಕೆಂದು ಕೋರಿದರು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ರಮೇಶ್ ಆದಾಯ ಮತ್ತು ಖರ್ಚು ವಿವರದ ಬಗ್ಗೆ ವರದಿ ಮಂಡಿಸಿದರು. 2025-26ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಹಾಗೂ ಎಂಡಿಸಿಸಿ ಬ್ಯಾಂಕ್ನ ವೃತ್ತ ಮೇಲ್ವಿಚಾರಕ ಟಿಎಸ್ ಚರಣ್ ಕುಮಾರ್ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷೆ ಸುಶೀಲಮ್ಮ, ನಿರ್ದೇಶಕರಾದ ಆರ್ ಸಿದ್ದಪ್ಪ, ಎಎಸ್ ಅರವಿಂದ್, ಭೀಮೇಗೌಡ, ಬಿ ಬೋರೇಗೌಡ, ನಟರಾಜು, ಡಿ ವೀರೇಂದ್ರ, ಸಿ ಚನ್ಶೆಟ್ಟಿ, ಬಿ ಬೋರೇಗೌಡ, ಪಿ ರಾಮು, ಮಮತಾ, ಎಎಂ ಸುನಿಲ್ ಕುಮಾರ್, ಸಂಘದ ಸಿಇಒ ಎಸ್ ರಮೇಶ್, ನೌಕರರಾದ ಎಂ ನಾಗೇಶ್, ಜಿಬಿ ಪೂರ್ಣಿಮಾ, ಎಜಿ ರವಿಕುಮಾರ್ ಉಪಸ್ಥಿತರಿದ್ದರು. ಸಿಬ್ಬಂದಿಯಾದ ಆಡಳಿತ ಮಂಡಳಿ ಹಾಗೂ ಸದಸ್ಯರ ಸಂಯಮ ಹಾಗೂ ತತ್ಕಾಲಕ್ಕೆ ಸಾಲ ಮರುಪಾವತಿ ಮಾಡಿ ಎಲ್ಲರೂ ಕೂಡ ನಮ್ಮ ಸಂಘದ ಆರ್ಥಿಕ ಅಭಿವೃದ್ಧಿಗೆ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತಾ, ನಮ್ಮ ಸಂಘದಿಂದ 5,78,00,000 ಕೃಷಿ ಸಾಲ ಕೊಟ್ಟಿದ್ದೇವೆ. 1 ಕೋಟಿ ಆಭರಣ ಸಾಲ, 80 ಲಕ್ಷ ಸ್ತ್ರೀ ಶಕ್ತಿ ಸಂಘ ಸಾಲ ಕೊಟ್ಟಿದ್ದೇವೆ. ಈ ಸಾರಿ 12 ಲಕ್ಷ ಆದಾಯ ಬಂದಿದೆ. 12 ಲಕ್ಷ ಆದಾಯ ಇನ್ನೂ ಜಾಸ್ತಿ ಆಗ್ತಿತ್ತು. ಆದ್ದರಿಂದ ಈ ನಮ್ಮ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮಲ್ಲಿ ಮೆನ್ಯೂರ್ಗಳನ್ನು ಯಾರು ಖರೀದಿ ಮಾಡ್ತಾ ಇಲ್ಲ. ನಮ್ಮಲ್ಲಿ ಸ್ಟಾಕ್ ಜಾಸ್ತಿ ಉಳಿದ್ಬಿಡ್ತಾ ಇದೆ. ಹೋದ ಸಾರಿ ಬರೀ 7 ಲಕ್ಷ ಸ್ಟಾಕ್ ಇದ್ದ ಮೆನ್ಯೂರು ಈ ಸಾರಿ 17 ಲಕ್ಷ ಸ್ಟಾಕ್ ಇದೆ. ಅದರಿಂದ ಆದಾಯದಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಈ ಸಾರಿ. ಆದ್ದರಿಂದ ಎಲ್ಲರೂ ನಮ್ಮ ಸಹಕಾರ ಸಂಘದಲ್ಲಿ ರಸಗೊಬ್ಬರಗಳನ್ನು ಖರೀದಿ ಮಾಡಬೇಕು ಅಂತ ಕೇಳ್ಕೊಳ್ತಾ, ಅದೇ ರೀತಿ ಬೆಳೆ ಸಾಲವನ್ನು ಕೂಡ ಸುಮಾರು 6 ಕೋಟಿ ಬೆಳೆ ಸಾಲವನ್ನು ಕೂಡ ನೀಡಿದ್ದೇವೆ. ನಿಮ್ಮಗಳ ಸಹಕಾರದಿಂದ ಕಾಲಕ್ಕೆ ಪಾವತಿಯನ್ನು ಮಾಡ್ತಾ ಇರೋದ್ರಿಂದ ಸಾಲವನ್ನು ಮತ್ತು ಒಡವೆಯನ್ನು ಬೇರೆ ನ್ಯಾಷನಲೈಸ್ ಬ್ಯಾಂಕ್ಗಳಿಗಿಂತಲೂ ನಮ್ಮಲ್ಲಿ ಒಂದು ನಂಬಿಕೆ ಮತ್ತು ವಿಶ್ವಾಸದಿಂದ ಇಡ್ತಾ ಇರೋದ್ರಿಂದ ಕೂಡ ನಮಗೆ ಒಂದು ಆದಾಯ ಬರಲಿಕ್ಕೆ ಕಾರಣ ಆಗಿದೆ. ಹಾಗಾಗಿ ಮತ್ತೆ ಸ್ವಸಹಾಯ ಸಂಘಗಳು ಕೂಡ ಅಷ್ಟೇ ಒಂದು ಪ್ರಾಮಾಣಿಕತೆಯಿಂದ ಸ್ವಸಹಾಯ ಸಂಘಗಳು ಕೂಡ ಕಾಲಕ್ಕೆ ಪ್ರತಿ ತಿಂಗಳು ಅದರ ಕಂತನ್ನು ಕಟ್ಟೋದ್ರಿಂದ ಕೂಡ ನಮಗೆ ಲಾಭಾಂಶವನ್ನು ಬರ್ತಾ ಇದೆ. ಮತ್ತು ಫುಡ್ಡಿಂದು ಕೂಡ ನಮಗೆ ಒಳ್ಳೆಯ ಆದಾಯ ಬರ್ತಾ ಇರೋದ್ರಿಂದ ಇವತ್ತು ಸೊಸೈಟಿ ಮತ್ತು ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಸಿಬ್ಬಂದಿ, ವಿಶೇಷವಾಗಿ ನಮ್ಮ ಸಿಬ್ಬಂದಿಯವರ ಸಹಕಾರ ಕೂಡ ಈ ಲಾಭಕ್ಕೆ ಮುಖ್ಯ ಕಾರಣ ಅಂತೇಳಿ ಹೇಳ್ತಾ ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಿಂದೆ ಇದ್ದಂಥ ಕೆಂಪೇನವರ ಏನು ಕೇಸ್ಗಳು ಅವು ಕೂಡ ಇವತ್ತು ಒಂದು ಇತಿಹಾಸಕ್ಕೆ ಬಂದಿದ್ದಾವೆ. ಈಗ 31ನೇ ತಾರೀಕು ಒಂದು ತೀರ್ಪಿದೆ. ಇಲ್ಲಿ ಉಳಿದಂಥ 2 ಕೂಡ ನಮ್ಮ ಪರವಾಗಿ ಬಂದಿದೆ, ಸಂಘದ ಪರವಾಗಿ. ಇನ್ನು ಅವರು ವಸೂಲಿ 8 ಲಕ್ಷ ಕೊಟ್ಟಬೇಕಾಗಿದೆ. ಮತ್ತು ಈ ಸರಿ 31ನೇ ತಾರೀಕು ಕೂಡ ಅದು ನಮ್ಮ ಪರವಾಗಿ ಬರುವ ಸಾಧ್ಯತೆ ಹೆಚ್ಚಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಲಹೆಗಳನ್ನು, ಸೂಚನೆಗಳನ್ನು ಅದಕ್ಕೆ ಅವ್ರ ಪರವಾಗಿ ಬರದೇ ರೀತಿ ನಮ್ಮ ಪರವಾಗಿ ನಾವೇನೇನೆಲ್ಲ ಮಾಡಬೇಕು ಆ ಥರದ್ದೆಲ್ಲವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಿರಂತರವಾಗಿ ನಿಮ್ಮಗಳ ಸಹಕಾರ ಸಹಾಯ ಇರಲಿ ಅಂತ ಹೇಳ್ತಾ